ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಡಿಸೆಂಬರ್ ತಿಂಗಳ 16ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 33 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 56 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 28 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 53 ನಿಮಿಷದಿಂದ 12 ಗಂಟೆ 19 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 27 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 10 ನಿಮಿಷದಿಂದ 4 ಗಂಟೆ 36 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ 9 ಗಂಟೆ 51 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 37 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 18 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 37 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 12 ಗಂಟೆ 44 ನಿಮಿಷದಿಂದ ರಾತ್ರಿ 2 ಗಂಟೆ 31 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರಣಯಕ್ಕೆ, ಮನರಂಜನೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಅದ್ಭುತ ಯಶಸ್ಸನ್ನು ಕಾಣುವಂಥ ದಿನ ಕೂಡ. ಹಾಗೆ ಸೌಂದರ್ಯಕ್ಕೆ, ಕಲೆಗೆ, ಮನರಂಜನೆಗೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಸಂಗೀತ, ನೃತ್ಯ, ನಾಟಕ, ಕಲೆ ಇತ್ಯಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಅಂಥವ್ರು ಎಲ್ಲರಿಗೂ ಕೂಡ ತುಂಬ ಸಮಾಧಾನ ಇರುವಂಥ ದಿನ. ನಿಮ್ಮ ಸಾಧನೆ ತುಂಬ ಯಶಸ್ಸನ್ನು ತರುವುದರ ಜೊತೆಗೆ ಮನಸ್ಸಿಗೂ ಕೂಡ ತುಂಬ ಸಮಾಧಾನ ಇರುವಂಥ ದಿನ. ಹಾಗಾಗಿ ಮನಸ್ಸಿಗೆ ಹಿತವಾಗುವಂಥ, ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ಕೆಲಸ ಕಾರ್ಯಗಳು ಈ ದಿನ ನಡೆಯುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತೆ. ಈ ದಿನ ಸುಖಕ್ಕಿಂತ ಸಂತೋಷ, ಹಾಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರಕುವಂಥ ಒಂದು ವಿಶೇಷ ದಿನ ಈ ಶುಕ್ರವಾರದ ದಿನ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಇದು ಕೂಡ ಬಹಳ ಫೇವರಬಲ್ ಆಗಿದೆ.
ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಮತ್ತು ಜುಡಿಷಿಯರಿ ಡಿಪಾರ್ಟ್ಮೆಂಟಲ್ಲಿರುವಂಥವ್ರಿಗೂ ಕೂಡ ಈ ಶನಿ ಹೋರ ಬಹಳ ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಇದು ಈ ದಿನ ಬೆಳಿಗ್ಗೆ 9:24 ಬೆಳಿಗ್ಗೆ 10:21 ಹಾಗೆ ಅಪರಾಹ್ನ 4:02 4:59 ಹಾಗೆ ರಾತ್ರಿ 11:11 ಮಧ್ಯರಾತ್ರಿ 12:15 ಇರಲಿದೆ. ಹಾಗಾಗಿ ಈ ಶನಿ ಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಇದು ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್, ಈ ರೀತಿ ಯಾರು ದ್ರವ್ಯ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ಚಂದ್ರ ಹೋರ ಬಹಳ ಚೆನ್ನಾಗಿದೆ, ಅನುಕೂಲಕರವಾಗಿರುವಂಥದ್ದು. ಲಾಭ ಹೆಚ್ಚಾಗುತ್ತೆ ಈ ಹೊರ ಇರುವಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನದಿಂದ. ಇದು ಈ ದಿನ ಬೆಳಿಗ್ಗೆ 8:27 9:24 ಹಾಗೆ ಅಪರಾಹ್ನ 3:05 4:02 ಇನ್ನು ರಾತ್ರಿ 10:08 ರಾತ್ರಿ 11:11 ಚಂದ್ರ ಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅಷ್ಟಾಗಿ ಫೇವರಬಲ್ ಆಗಿ ಇಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ ಈ ರವಿ ಹೋರ ಚೆನ್ನಾಗಿಲ್ಲ. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು, ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಈ ರವಿ ಹೋರದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನೀವು. ಇದು ಈ ದಿನ ಬೆಳಿಗ್ಗೆ 5:30 6:34 ಹಾಗೆ ಮಧ್ಯಾಹ್ನ 12:15 1:11 ಇನ್ನು ಸಂಜೆ 6:59 ರಾತ್ರಿ 8:02 ರವಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಅನುಕೂಲ ಆಗುತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ದಿನ ಇರುವಂಥ ಈ ಹೊರವನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯ ಮುಹೂರ್ತವನ್ನು ನೋಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿ. ಯಾವುದಕ್ಕೂ ಕೂಡ ಮುಹೂರ್ತ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ನಮ್ಮ ಹಿರಿಯರು ಈ ಮುಹೂರ್ತವನ್ನು ನೋಡೇ ತಮ್ಮ ಕೆಲಸಗಳನ್ನು ಆರಂಭ ಮಾಡ್ತಾ ಇದ್ರು. ಇದನ್ನು ನಾವು ಕೂಡ ಅನುಸರಣೆ ಮಾಡಿದ್ರೆ ಅವರಂತೆ ಜೀವನದಲ್ಲಿ ತೃಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ಈ ದಿನ ಡಿಸೆಂಬರ್ ತಿಂಗಳ 16ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆ ಅಂತ ಹೇಳಿದ್ರೆ ಈ ದಿನ ರವಿ ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಇದು ಧನುರ್ಮಾಸ. ಏಕೆಂದರೆ ಸೂರ್ಯ ಇನ್ನು 1 ತಿಂಗಳ ಕಾಲ ಧನುರಾಶಿಯಲ್ಲಿ ಇರ್ತಾನೆ. ವೃಶ್ಚಿಕದಿಂದ ಧನುರಾಶಿಗೆ ಈ ದಿನ ಬೆಳಿಗ್ಗೆ 9:47 ಅಷ್ಟಮಿ ತಿಥಿಯಲ್ಲಿ ಉತ್ತರ ನಕ್ಷತ್ರದಲ್ಲಿ ಆಯುಷ್ಮಾನ್ ಯೋಗದಲ್ಲಿ ಚೋರ ಪಂಚಕ ಶನಿ ಹೋರ ಮಕರ ಲಗ್ನದಲ್ಲಿ ಪ್ರವೇಶವಾಗಿ ಜನವರಿ 14 ರವಿ ಧನುರಾಶಿಯಲ್ಲಿರ್ತಾನೆ. ಈ ಸಂದರ್ಭದಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರಗಳ ಪರಿಭ್ರಮಣವನ್ನು ಮಾಡುವಂಥ ರವಿ. ಹಾಗಾಗಿ ಮಕರ ಸಂಕ್ರಾಂತಿ ಜನವರಿ 14ನೇ ತಾರೀಕು ಬರೋದು. ಆಗ ರವಿ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭ. ಹಾಗಾಗಿ ದಕ್ಷಿಣಾಯನದ ಕೊನೆಯ ತಿಂಗಳು ಈ ಧನುರ್ಮಾಸ. ಇಲ್ಲಿ ಬಹಳ ವಿಶೇಷವಾಗಿ ಧನುರ್ಮಾಸದ ಆಚರಣೆಗಳು ನಡೆಯುತ್ತೆ. ಹಾಗಾಗಿ ಈಗ ನಡೀತಾ ಇರುವಂತಹ ದಕ್ಷಿಣಾಯನ ಏನಿದೆ ಇದು ದೇವತೆಗಳಿಗೆ ರಾತ್ರಿಯ ಕಾಲ, ಉತ್ತರಾಯಣ ಹಗಲಿನ ಕಾಲ. ಇವೆರಡರ ಮಧ್ಯೆ ಬರುವಂಥದ್ದು ಧನುರ್ಮಾಸ ಬರುತ್ತೆ. ಇಲ್ಲಿ ಉತ್ಥಾನ ದ್ವಾದಶಿ ಎಂದು ಎಚ್ಚರಗೊಂಡಂತಹ ಭಗವಂತನಿಗೆ ಧನುರ್ಮಾಸ ಅರುಣೋದಯದ ಕಾಲ. ಹಾಗಾಗಿನೇ ಶ್ರೀಹರಿಗೆ ವಿಶೇಷ ಪೂಜೆಗಳು ಈ ಅರುಣೋದಯದಲ್ಲಿ ನಡೆಯುವಂಥದ್ದು. ಅಂದರೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗಾಗಿ ಈ ಧನುರ್ಮಾಸದ ವಿಶೇಷತೆಗಳ ಬಗ್ಗೆ ಕೂಡ ನಾವು ಈ ದಿನ ತಿಳ್ಕೊಳ್ಳೋಣ. ಅಂದರೆ ಧನುರ್ಮಾಸದ ನಿಯಮಗಳು ಏನಿದೆ, ಯಾಕಾಗಿ ಬೆಳಗಿನ ಸಂದರ್ಭದಲ್ಲೇ ಅರುಣೋದಯಕ್ಕಿಂತ ಮೊದಲೇ ಭಗವಂತನ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಹಾಗೆ ವೀಕ್ಷಕ ಬಂಧುಗಳೇ, ಕಳೆದ 4 ದಿವಸಗಳಿಂದ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ನಿತ್ಯ ಭವಿಷ್ಯ ಸೇವಾ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೆಲವು ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ನಮ್ಮ ವೀಕ್ಷಕ ಬಂಧುಗಳು ನಮ್ಮ ಮೇಲೆ ಅಪಾರ ಅಭಿಮಾನ ಇಟ್ಟು ಕಾರ್ಯಕ್ರಮ ಯಾಕೆ ಪ್ರಸಾರ ಆಗಲಿಲ್ಲ ಅನ್ನುವಂಥ ವಿಚಾರದ ಬಗ್ಗೆ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀರಿ. ಹಾಗೆ ನಮ್ಮ ಮೇಲೆ ತುಂಬು ಹೃದಯದ ಪ್ರೀತಿಯ ಮಾತುಗಳನ್ನು ಕೂಡ ಆಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾವು ಎಂದೆಂದಿಗೂ ಚಿರಋಣಿಗಳಾಗಿದ್ದೇವೆ. ಏಕೆಂದರೆ ನಮ್ಮ ಈ ಒಂದು ಪುಟ್ಟ ಪ್ರಯತ್ನ ತಮ್ಮನ್ನು ಮುಟ್ಟಿದೆ ಅನ್ನುವಂಥದ್ದು ನಿಮ್ಮ ಅಭಿಮಾನದ ಮಾತುಗಳಿಂದ ನಮಗೆ ಅರ್ಥ ಆಗುತ್ತೆ.
ಹಾಗಾಗಿ ನಮ್ಮೆಲ್ಲ ಹಿತೈಷಿಗಳಿಗೆ, ಬಂಧುಗಳಿಗೆ, ವೀಕ್ಷಕರಿಗೆ ತಮ್ಮೆಲ್ಲರ ಅಭಿಮಾನದ ಮಾತುಗಳಿಗೆ ಮತ್ತೊಮ್ಮೆ ನಮ್ಮ ಆತ್ಮೀಯ ನಮನಗಳು. ಎಂದಿನಂತೆ ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲೆ ತಾವು ನೀಡ್ತಾ ಇರುವಂತಹ ಬೆಂಬಲ, ಸದಾಶಯ ಹೀಗೆ ಮುಂದುವರಿಲಿ. ಕಾರ್ಯಕ್ರಮವನ್ನ ಇನ್ನು ಮುಂದುವರಿಸೋಣ. ಸಾಧ್ಯ ಆದಷ್ಟು ನಮ್ಮ ವೀಕ್ಷಕರ ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮವನ್ನ ಹಿಂದಿನ ದಿನ ಸಂಜೆಯೇ ಪ್ರಾರಂಭ ಮಾಡುವಂತಹ ಒಂದು ಪ್ರಯತ್ನ ಕೂಡ ಇದೆ. ಅದಕ್ಕೂ ಕೂಡ ತಮ್ಮೆಲ್ಲರ ಬೆಂಬಲ ಇರಲಿ, ಅದು ಭಗವಂತನ ಇಚ್ಛೆಯಿಂದ ನೆರವೇರಲಿ ಅಂತ ಹೇಳಿ ನಮ್ಮ ಜೊತೆ ನೀವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಈ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಕಾರ್ಯಕ್ರಮದಿಂದ ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ, ಹಾಗೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನು ನಾವು ಪರಸ್ಪರ ಹಂಚಿಕೊಳ್ಳೋಣ. ಅದಕ್ಕೆ ಎಂದಿನಂತೆ ತಮ್ಮೆಲ್ಲರ ಬೆಂಬಲ ಸದಾಕಾಲ ಇರಲಿ ಅಂತ ಹೇಳಿ ಹಾರೈಸ್ತಾ ಇನ್ನು ಧನುರ್ಮಾಸದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಧನುರ್ಮಾಸ ಆರಂಭ ಆಗ್ತಾ ಇರುವಂಥ ದಿನ ಇದು. ಹಾಗಾಗಿ ದಕ್ಷಿಣಾಯನದ ಕೊನೆಯ ಮಾಸ ಧನುರ್ಮಾಸ, ಉತ್ತರಾಯಣಕ್ಕೆ ಮುನ್ನುಡಿ ಬರೆಯುವಂಥ ಒಂದು ಮಾಸ. ಆದರೆ ಈ ಮಾಸದಲ್ಲೇ, ಅಂದರೆ ಧನುರ್ಮಾಸದಲ್ಲೇ ಭಗವಂತನ ಆರಾಧನೆಯನ್ನು ಅರುಣೋದಯದ ಕಾಲಕ್ಕೆ ಮಾಡಬೇಕು ಅನ್ನುವಂಥದ್ದು ಇದೆ. ಯಾಕೆ ಅಂತ ಹೇಳಿದ್ರೆ, ತಸ್ಮಾತ್ ಸರ್ವ ಪ್ರಯತ್ನೇನ ಚಾಪಮಾಸೆ ದಿನೇ ದಿನೇ ಉಷಃ ಕಲೇತು ಸಂಪ್ರಾಪ್ತೆ ಅರ್ಚಯಿತ್ವಾ ಜನಾರ್ದನಂ ಉಪಚಾರೈಹಿ ಅನ್ನುವಂತಹ ಶ್ಲೋಕವನ್ನು ನೋಡಿದ್ರೆ, ಇಲ್ಲಿ ಉಷಾ ಕಾಲದಲ್ಲೇ ಪ್ರತಿಯೊಬ್ಬರೂ ಕೂಡ ಹಾಸಿಗೆಯಿಂದ ಏಳಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆಯನ್ನು ಮುಗಿಸ್ಬೇಕು. ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವ ಹೊತ್ತಿಗೆ ಮಾಡಿದಂತಹ ಪೂಜೆ ಏನಿದೆ ಅದು ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗೆ ನಕ್ಷತ್ರಗಳು ಮರೆಯಾದ ಮೇಲೆ ಮಾಡುವಂಥದ್ದು, ಅಂದರೆ ಸೂರ್ಯೋದಯದ ನಂತರದಲ್ಲಿ ಮಾಡುವಂತಹ ಪೂಜೆ ಮಧ್ಯಮವಾಗಿರುವಂಥದ್ದು. ಹಾಗೆ ಸೂರ್ಯೋದಯದ ನಂತರದಲ್ಲಿ ಬೆಳಕು ಪಸರಿಸಿದಾಗ ಮಾಡುವಂತಹ ಪೂಜೆ ನಿಷ್ಫಲವಾಗಿರುವಂಥದ್ದು. ಇದು ಅಧಮ ಪೂಜೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಅರುಣೋದಯಕ್ಕಿಂತ ಮೊದಲೇ ಭಗವಂತನಿಗೆ ಷೋಡಶೋಪಚಾರ ಪೂಜೆಗಳು ನಡೀಬೇಕು. ಜೊತೆಗೆ ಪ್ರತಿನಿತ್ಯ ದೇವರಿಗೆ ಧನುರ್ಮಾಸದಲ್ಲಿ ಮುದ್ಗಾನ್ನ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಅಂದರೆ ಹೆಸರು ಬೇಳೆಯಿಂದ ಮಾಡಿರುವಂತಹ ಹುಗ್ಗಿಯನ್ನ ಅಥವಾ ಪೊಂಗಲನ್ನ ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ಹಾಗೆ ಯಾವುದೇ ರೀತಿಯ ಪಾರಾಯಣವನ್ನು ಮಾಡುವಂಥವರು ನೈವೇದ್ಯದ ನಂತರ ಮಾಡಬೇಕು. ಇಲ್ಲಿ ಸಂಧ್ಯಾ ವಂದನೆಯನ್ನಾಗಲಿ ನಿತ್ಯಾನಿಕನವನ್ನಾಗಲಿ ಪೂಜಾ ನಂತರದಲ್ಲಿ ಕೂಡ ಮಾಡಬಹುದು, ಅದಕ್ಕೆ ದೋಷ ಇಲ್ಲ. ಆದರೆ ಭಗವಂತನಿಗೆ ಪ್ರಥಮ ಆದ್ಯತೆ, ಭಗವಂತನ ಪೂಜೆ ಈ ಅರುಣೋದಯ ಕಾಲಕ್ಕೆ ಆಗಬೇಕು. ಹಾಗೆ ಧನುರ್ಮಾಸದಲ್ಲಿ ಬ್ರಹ್ಮಯಜ್ಞವನ್ನಾಗಲಿ ಶ್ರಾದ್ದಾದಿ ಪಿತೃ ಕಾರ್ಯಗಳನ್ನು ಸೂರ್ಯೋದಯದ ನಂತರ ಕೂಡ ಪೂರೈಸಬಹುದು, ಅದಕ್ಕೆ ಅಡ್ಡಿ ಇಲ್ಲ. ಆದರೆ ಭಗವಂತನಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ಧನುರ್ಮಾಸದ ಒಂದು ವಿಧಿ. ಹಾಗೆ ಈ ಧನುರ್ಮಾಸದಲ್ಲಿ ಮುದ್ಗಾನ್ನ ನಿವೇದನೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿ ಇರುವಂಥದ್ದು. ಏಕೆ ಅಂತ ಹೇಳಿದ್ರೆ, ಚಳಿಯ ವಾತಾವರಣ ಇದ್ದಾಗ ಈ ಹೆಸರು ಬೇಳೆಯಿಂದ ಮಾಡಿದಂತಹ ಪದಾರ್ಥ ದೇಹಕ್ಕೆ ಉತ್ತಮ ಆರೋಗ್ಯವನ್ನು ಕೊಡುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಯಾರು ಮುದ್ಗಾನ್ನವನ್ನು ಭಗವಂತನಿಗೆ ನಿವೇದನೆ ಮಾಡ್ತಾರೋ ಅವರಿಗೆ ಶತ್ರುಗಳಿರಲ್ಲ, ಶತ್ರುಗಳು ನಾಶವಾಗ್ತಾರೆ. ಹಾಗೆ ದೀರ್ಘಾಯಸ್ಸನ್ನು ಪಡೆಯಲಿಕ್ಕೂ ಕೂಡ, ಅಂದರೆ ಆರೋಗ್ಯ ವರ್ಧನೆಗೂ ಕೂಡ ಈ ಮುದ್ಗಾನ್ನ ನಿವೇದನೆ, ಮುದ್ಗಾನ್ನ ಸೇವನೆ ಬಹಳ ಸೂಕ್ತವಾಗಿ ಇರುವಂಥದ್ದು. ಹಾಗೆ ವ್ಯಕ್ತಿಗೆ ಧನ ಧಾನ್ಯ ಸಂಪತ್ತು ಲಭ್ಯ ಆಗಬೇಕು ಅಂತ ಹೇಳಿದ್ರೆ ಅರುಣೋದಯದ ಕಾಲದಲ್ಲೇ ಭಗವಂತನ ಆರಾಧನೆಯನ್ನ ಮಾಡಬೇಕು ಈ ಧನುರ್ಮಾಸದಲ್ಲಿ. ಹಾಗೆ ವೇದಶಾಸ್ತ್ರಾಭ್ಯಾಸವಾಗಲಿ, ಹಾಗೆ ಯಾವುದೇ ಹೊಸ ಜ್ಞಾನದ ಹೊಸ ತಿಳುವಳಿಕೆಗೆ ಮಾಡುವಂತಹ ಪ್ರಯತ್ನಗಳೇನಿದೆ ಅವೆಲ್ಲವೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆದ್ರೆ ತುಂಬ ಶ್ರೇಯಸ್ಕರ ಅನ್ನುವಂಥದ್ದು ಕೂಡ ಹಲವು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ. ಆದ್ದರಿಂದಲೇ ಸೂರ್ಯೋದಯಕ್ಕಿಂತ ಮುಂಚೆ ಮುದ್ಗಾನ್ನವನ್ನು ನಿವೇದನೆ ಮಾಡಬೇಕು. ಆದರೆ ನಾವು ಪ್ರಸಾದವನ್ನು ಮಾತ್ರ ಸೂರ್ಯೋದಯದ ನಂತರದಲ್ಲಿ ಸ್ವೀಕರಿಸಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆ ಭೋಜನವನ್ನು ಮಾಡಬಾರ್ದು, ಪ್ರಸಾದವನ್ನು ಸ್ವೀಕರಿಸಬಾರ್ದು ಅನ್ನುವಂಥದ್ದು ಇದೆ. ಹಾಗೆ ಈ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ. ಅಂದರೆ ಉಪನಯನ ಆಗಲಿ, ಗೃಹ ಪ್ರವೇಶ, ಮದುವೆ ಇತ್ಯಾದಿಗಳು ಧನುರ್ಮಾಸದಲ್ಲಿ ನಡೆಯಲ್ಲ. ಯಾಕೆ ಇಷ್ಟೊಂದು ಮಹತ್ವದ ಮಾಸ ಆದರೂ ಕೂಡ ಈ ಶುಭ ಕಾರ್ಯಗಳು ನಡೀಬಾರದು ಅಂತ ಹೇಳಿದ್ರೆ, ಇಲ್ಲಿ ಭಗವಂತನಿಗೆ ಪ್ರಥಮ ಆದ್ಯತೆ. ಹಾಗಾಗಿ ಭಗವಂತನ ಆರಾಧನೆ ಮಾತ್ರ ಮಾಡಬೇಕೇ ಹೊರತು ಮನೆಯಲ್ಲಿ ಇಂತಹ ಶುಭ ಕಾರ್ಯಗಳನ್ನು ನಿಷೇಧಿಸಿದ್ದಾರೆ. ಹಾಗಾಗಿ ಈ ಧನುರ್ಮಾಸದ ಆಚರಣೆ ಬಹಳ ವಿಶಿಷ್ಟವಾಗಿ, ಬಹಳ ವಿನೂತನವಾಗಿ ಇರಬೇಕಾಗಿರುವಂಥದ್ದು.
ಒಂದು ವೇಳೆ ಯಾರು ಧನುರ್ಮಾಸವನ್ನು ಆಚರಣೆ ಮಾಡಲ್ಲ ಅಂಥವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಭಿವೃದ್ಧಿಯನ್ನು ಹೊಂದಲ್ಲ. ದಾರಿದ್ರ್ಯ ಬುದ್ಧಿಯಿಂದ ಅವನಿಗೆ ಮುಂದಿನ 7 ಜನ್ಮಗಳಲ್ಲೂ ಕೂಡ ದಾರಿದ್ರ್ಯ ಉಂಟಾಗುತ್ತೆ, ಕ್ಷಯರೋಗ ಬರುತ್ತೆ, ಮಂದಬುದ್ಧಿ ಇರುತ್ತೆ ಅನ್ನೋಂಥದ್ದನ್ನ ಆಗ್ನೇಯ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದಲೇ ಧನುರ್ಮಾಸದಲ್ಲಿ ಸಾಧ್ಯ ಆದಷ್ಟು ಭಗವಂತನ ಸೇವೆಯನ್ನ ಅರುಣೋದಯದ ಕಾಲಕ್ಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಮುಂಜಾನೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಪುರುಷ ಸೂಕ್ತವನ್ನು ಹೇಳುವಂಥದ್ದು, ಶ್ರೀ ಸೂಕ್ತ, ಲಕ್ಷ್ಮೀ ಸ್ತೋತ್ರವನ್ನು, ಲಕ್ಷ್ಮೀ ಶೋಭಾನೆ, ವಾಯುಸ್ಥಿತಿ ಇತ್ಯಾದಿಗಳನ್ನು ಪಾರಾಯಣ ಮಾಡಬೇಕು ಅನ್ನುವಂಥ ಒಂದು ನಿಯಮ ಕೂಡ ಇದೆ. ಹಾಗಾಗಿ ಈ ಧನುರ್ಮಾಸದ ಆಚರಣೆ ಬೆಳ್ಳಂಬೆಳಗ್ಗೆನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಡೀಬೇಕು. ಇದರಿಂದ ಅನೇಕ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಹಿಂದೆ ದೇವರಾಜನಾದಂತಹ ಇಂದ್ರ ತನ್ನ ರಾಜ್ಯವನ್ನ ಕಳೆದುಕೊಂಡಂತಹ ಸಂದರ್ಭ. ಆಗ ಶಚೀದೇವಿ ಹುಗ್ಗಿಯ ನೈವೇದ್ಯವನ್ನು ಮಾಡಿ ವಿಷ್ಣುವಿಗೆ ಸಮರ್ಪಣೆ ಮಾಡಿ ಶ್ರೀಹರಿಯೊಂದಿಗೆ ಮಹಾಲಕ್ಷ್ಮಿಯನ್ನು ಕೂಡ 12 ನಾಮಗಳಿಂದ ಸ್ತುತಿಸಿದ್ರಿಂದ, ಪೂಜೆ ಮಾಡಿದ್ರಿಂದ ಇದರ ಫಲವಾಗಿ ಇಂದ್ರನು ತನ್ನ ಕಳೆದುಕೊಂಡಂತಹ ರಾಜ್ಯವನ್ನ ಮತ್ತೆ ಪಡ್ಕೊಂಡ ಅನ್ನುವಂಥ ಒಂದು ಪುರಾಣದ ಕಥೆ ಕೂಡ ಇದೆ. ಈ ಸಂದರ್ಭದಲ್ಲೇ ಶಚೀದೇವಿ ಮುದ್ಗಾನ್ನವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ಲು ನೈವೇದ್ಯ ರೂಪದಲ್ಲಿ ಅನ್ನುವಂಥದ್ದು. ಇದರಿಂದನೇ ಪ್ರತಿನಿತ್ಯ ಮುದ್ಗಾನ್ನ ನೈವೇದ್ಯ ಭಗವಂತನಿಗೆ ನಡೆಯುತ್ತೆ. ಎಲ್ಲ ದೇವಾಲಯಗಳಲ್ಲೂ ಕೂಡ, ಅದರಲ್ಲೂ ವಿಷ್ಣು ತತ್ವ ಇರುವಂತಹ ದೇವಾಲಯಗಳಲ್ಲಿ ವಿಶೇಷವಾಗಿ ಈ ಹುಗ್ಗಿಯನ್ನ ಅಥವಾ ಪೊಂಗಲನ್ನ ನೈವೇದ್ಯವಾಗಿ ಬಳಸುವಂಥದ್ದು ಇದೆ. ಕೆಲವರು ಈ ಹುಗ್ಗಿಯ ಜೊತೆಗೆ ಹುಣಸೆ ಗೊಜ್ಜನ್ನ, ಬೆಲ್ಲ, ಸಕ್ಕರೆ, ಬೆಣ್ಣೆ ಉಪಯೋಗಿಸುವಂತಹ ಸಂಪ್ರದಾಯ ಕೂಡ ಇದೆ. ಹಾಗಾಗಿನೇ ಅಕ್ಕಿ ಮತ್ತು ಹೆಸರು ಬೇಳೆ ಸಮ ಪ್ರಮಾಣದಲ್ಲಿ ಸೇರಿಸಿ ಹುಗ್ಗಿಯನ್ನ ಸಿದ್ಧಪಡಿಸ್ತಾರೆ ನೈವೇದ್ಯಕ್ಕಾಗಿ. ಈ ಹುಗ್ಗಿಯಲ್ಲಿ ಹೆಸರುಬೇಳೆ, ಅಕ್ಕಿ, ಬೆಲ್ಲ, ಶುಂಠಿ, ಏಲಕ್ಕಿ, ತುಪ್ಪ ಇತ್ಯಾದಿಗಳನ್ನ ಬಳಸಿ ನೈವೇದ್ಯವನ್ನ ಸಿದ್ಧಪಡಿಸ್ಕೊಳ್ತಾರೆ. ಹಾಗಾಗಿನೇ ಈ ಮುದ್ಗಾನ್ನವನ್ನ ಸಿದ್ಧಪಡಿಸುವಂತಹ ಕ್ರಮವಾಗ್ಲಿ, ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡುವಂತಹ ವಿಧಾನವಾಗ್ಲಿ ಬಹಳ ಮುಖ್ಯವಾಗುತ್ತೆ ಈ ಧನುರ್ಮಾಸದಲ್ಲಿ. ಇನ್ನು ವಿಶೇಷವಾಗಿ ವ್ಯತಿಪಾತ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಯೋಗ. ಈ ಯೋಗದಲ್ಲಿ ಸೂರ್ಯ ಚಂದ್ರರು ಪರಸ್ಪರ ಒಬ್ಬರ ಮೇಲೊಬ್ಬರ ದೃಷ್ಟಿ ಬಿದ್ದ ಪರಿಣಾಮ ಈ ಕೋಪದ ಸಂತಾಪದಿಂದ ಒಬ್ಬ ಭಯಂಕರವಾದಂತಹ ಪ್ರಳಯಾಗ್ನಿ ಸದೃಶನಾದಂತಹ ಒಬ್ಬ ವ್ಯಕ್ತಿ ಜನಿಸ್ತಾನಂತೆ. ಅವನೇ ವ್ಯತಿಪಾತ. ಹಾಗಾಗಿ ಧನುರ್ಮಾಸದಲ್ಲಿ ವ್ಯತಿಪಾತ ಯೋಗ ಸಹಸ್ರ ಅರ್ಧೋದಕಕ್ಕೆ ಸಮಾನವಾಗಿರುವಂಥದ್ದು. ಈ ದಿನ ಪಿತೃತರ್ಪಣವನ್ನ ಕೊಟ್ಟರೆ ಬಹಳ ವಿಶೇಷ ಅಂತ ಹೇಳಿ ಕರೀತಾರೆ. ಹಾಗೆ ಮೇಷ ರಾಶಿಯಲ್ಲಿ ರವಿ ಇದ್ದು, ಸಿಂಹ ರಾಶಿಯಲ್ಲಿ ಗುರು, ಹಾಗೆ ಕುಜ, ಇನ್ನು ಶುಕ್ಲ ಪಕ್ಷ ದ್ವಾದಶಿಯಲ್ಲಿ ಹಸ್ತ ನಕ್ಷತ್ರ ಇದ್ರೂ ಕೂಡ ವ್ಯತಿಪಾತ ಯೋಗ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಇದು ಬಹಳ ವಿಶೇಷವಾಗಿರುವಂತಹ ಯೋಗ ಇದು. ಇಲ್ಲಿ ವ್ಯತಿಪಾತ ಅನ್ನುವಂಥದ್ದು 17ನೇ ಅಧಿಪತಿ ಸೂರ್ಯ ಚಂದ್ರರ ಅನುಗ್ರಹದಿಂದ ಈ ದಿನ ಅಂದ್ರೆ ಈ ವ್ಯತಿಪಾತ ಯೋಗ ಇದ್ದಾಗ ವಿಶೇಷ ಫಲಗಳು ಲಭ್ಯವಾಗುತ್ತೆ. ಯಾರು ಸ್ನಾನವನ್ನ ಮಾಡಿ ದಾನಾದಿಗಳನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅಂಥವ್ರಿಗೆ ವಿಶೇಷ ಫಲಗಳೇ ಲಭ್ಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಸೂರ್ಯ ಚಂದ್ರಾದಿಗಳು ಈ ವ್ಯತಿಪಾತ ಯೋಗವನ್ನ 27 ಯೋಗಗಳಲ್ಲಿ 17ನೇ ಅಧಿಪತಿಯನ್ನಾಗಿ ಮಾಡಿ ಆ ದಿನಕ್ಕೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾರು ಈ ವ್ಯತಿಪಾತ ಯೋಗ ಇರುವಂತಹ ದಿನದಲ್ಲಿ ಪವಿತ್ರ ಸ್ನಾನವನ್ನ ನದಿಗಳಲ್ಲಿ, ಸರೋವರಗಳಲ್ಲಿ, ಸಮುದ್ರಗಳಲ್ಲಿ ಮಾಡ್ತಾರೋ, ಜೊತೆಗೆ ದಾನಾದಿಗಳನ್ನ ಮಾಡ್ತಾರೋ ಅವರ ಕಷ್ಟಗಳು ನಿವಾರಣೆಯಾಗುತ್ತೆ. ಹಾಗೆ ಅವರು ಕೊಡುವಂತಹ ದಾನಾದಿಗಳೆಲ್ಲ ಕೋಟಿ ಪಟ್ಟು ವೃದ್ಧಿಸತ್ತೆ ಅಂತ ಹೇಳಿ ವರವನ್ನು ಕೊಟ್ರಂತೆ. ಆದ್ರಿಂದಲೇ ಈ ದಿನ ವ್ಯತಿಪಾತ ಯೋಗ ಇರುವಂತಹ ದಿನ ವಿಶೇಷವಾಗಿ ದಾನವನ್ನ ಮಾಡಬೇಕು. ಇದು ಧನುರ್ಮಾಸದ ಮತ್ತೊಂದು ನಿಯಮ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಧನುರ್ಮಾಸದಲ್ಲಿ ಈ ವ್ಯತಿಪಾತ ಯೋಗ ಇರುವಂಥದ್ದು 29ನೇ ತಾರೀಕು ಡಿಸೆಂಬರ್. ಇದು ಗುರುವಾರದ ದಿನ ಬರುತ್ತೆ, ಸಪ್ತಮಿ ಇರುವಂಥದ್ದು. ಆ ದಿನ ವ್ಯತಿಪಾತ ಯೋಗ ಇರುತ್ತೆ. ಇನ್ನು ಜನವರಿ 8ನೇ ತಾರೀಕು ಧನುರ್ವೈದ್ಯುತಿ ಯೋಗ ಇರುವಂತಹ ದಿನ. ಆ ದಿನ ಪುಷ್ಯಾರ್ಕ ಯೋಗ ಇರುವಂಥ ಒಂದು ವಿಶೇಷ ದಿನ. ಹಾಗಾಗಿ ಧನುರ್ಮಾಸದಲ್ಲಿ ಈ 2 ದಿನಗಳು ಬಹಳ ಪ್ರಮುಖ. ಅದರ ಜೊತೆಗೆ ಜನವರಿ 2ನೇ ತಾರೀಕು ಸೋಮವಾರದ ದಿನ ಏಕಾದಶಿ ಇರುವಂತಹ ದಿನ. ಇದು ವೈಕುಂಠ ಏಕಾದಶಿ ಆಚರಿಸಲ್ಪಡುವಂಥ ಒಂದು ವಿಶೇಷ ದಿನ. ಇನ್ನು ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಇರುವಂಥದ್ದು. ಆ ದಿನ ಈ ಧನುರ್ಮಾಸ ಪೂರ್ಣಗೊಳ್ಳುವಂತಹ ದಿನ. ಆ ದಿನವೇ ರವಿ ಮಕರ ರಾಶಿಯನ್ನು ಪ್ರವೇಶ ಮಾಡುವಂತಹ ದಿನ. ಅದಕ್ಕೆ ಮಕರ ಸಂಕ್ರಾಂತಿ. ಅಲ್ಲಿಂದ ಉತ್ತರಾಯಣ ಮತ್ತೆ ಆರಂಭ ಆಗುತ್ತೆ, ಇನ್ನು 6 ತಿಂಗಳವರೆಗೆ.
ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ಧನುರ್ಮಾಸದ ವಿಶೇಷತೆ ಬಹಳಷ್ಟಿದೆ. ಅದನ್ನು ನಾವು ಈ ಮಾಸ ಪೂರ್ತಿ ವಿಶೇಷ ಮಾಹಿತಿಗಳಲ್ಲಿ ಕೆಲವಷ್ಟು ವಿಚಾರಗಳನ್ನು ಪ್ರತಿನಿತ್ಯ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಈ ಧನುರ್ಮಾಸದ ಆರಂಭದ ಈ ದಿನ ತಮ್ಮೆಲ್ಲರ ಬಾಳಿನಲ್ಲಿ ಅರುಣೋದಯ ಆಗಲಿ. ಹಾಗಾಗಿ ಇರುವಂತಹ ಸಮಸ್ಯೆಗಳು, ದುಃಖಗಳು, ನೋವುಗಳು ಭಗವಂತನ ಅನುಗ್ರಹದಿಂದ ದೂರವಾಗಲಿ. ಜೀವನದಲ್ಲಿ ಶಾಂತಿ, ನೆಮ್ಮದಿ, ಬಹಳ ಮುಖ್ಯವಾಗಿ ಆರೋಗ್ಯ ತಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ಅದಕ್ಕಾಗಿ ಶ್ರೀಹರಿಯ ಅನುಗ್ರಹ ತಮಗೆ ಸದಾಕಾಲ ಇರಲಿ ಅಂತ ಹೇಳಿ ಹಾರೈಸ್ತಾ, ಈ ಧನುರ್ಮಾಸ ಪೂರ್ತಿ, ಈ ತಿಂಗಳು ಪೂರ್ತಿ ಭಗವಂತನ ದರ್ಶನವನ್ನ ನೀವು ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಮಾಡಿ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ, ಕೆಲಸ ಕಾರ್ಯಗಳು ಹೆಚ್ಚಾಗಿರುವಂಥ ದಿನ. ಅದಕ್ಕಾಗಿಯೇ ಈ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಯಾವ ಹಂತವನ್ನು ತಲುಪುತ್ತೆ, ಅದರಿಂದ ಬರುವಂಥ ಫಲಿತಾಂಶಗಳೇನು ಅನ್ನೋಂಥದ್ದನ್ನು ಮೊದಲೇ ನೀವು ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಪೂರ್ವಾಪರವನ್ನು ವಿಚಾರ ಮಾಡೇ ಕೆಲಸಕ್ಕೆ ಕೈ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಬದುಕು ನಿಮಗೆ ಅಸ್ತವ್ಯಸ್ತವಾಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋ ಮೊದಲು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕೌಟುಂಬಿಕ ಒತ್ತಡ ಈ ದಿನ ನಿಮ್ಮನ್ನು ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿಯೇ ಈ ದಿನದಲ್ಲಿ ಕೆಲಸಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು, ನಿಧಾನ ಫಲಿತಾಂಶವನ್ನು ಕೊಡುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಒದಗಿ ಬರಬಹುದು. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ದಿನ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿಯ ಜೊತೆಗಿನ ನಿಮ್ಮ ಜೀವನದ ಅತ್ಯುತ್ತಮ ಒಂದು ಸಮಯವನ್ನು ಕಳೆಯಲಿಕ್ಕೆ, ಒಂದು ಸನ್ನಿವೇಶವನ್ನು ಆನಂದಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಅಂಥ ಅವಕಾಶಗಳನ್ನು ಪೂರ್ಣ ಬಳಸ್ಕೊಳ್ಳಿ. ಅವಕಾಶ ವಂಚಿತರಾಗಬೇಡಿ. ಈ ದಿನದಲ್ಲಿ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ, ಅಂಗೈಯಲ್ಲಿ ಬೆಣ್ಣೆ ಇದೆ. ಅದನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದಾಗಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇಷ್ಟ ದೇವರನ್ನು ಈ ದಿನದಲ್ಲಿ ನೀವು ಆರಾಧನೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದಲ್ಲಿ ಸ್ವಯಂ ಸುಧಾರಣೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ದಿನ. ನೀವು ಯಾವ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅದು ಈ ದಿನ ನೆರವೇರುವಂಥ ದಿನ. ಅದಕ್ಕಾಗಿ ಒಂದು ಸಣ್ಣ ಪ್ರಯತ್ನ ಮಾಡಿ ಅದ್ಭುತವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ನಿಮಗೆ ತುಂಬ ಅಭಿಮಾನ ಇರುವಂಥ ದಿನ. ಏಕೆಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಅಥವಾ ಈ ಹಿಂದೆ ಆಗಿರುವಂಥ ಕೆಲಸ ಕಾರ್ಯಗಳಿಂದ ಒಳ್ಳೆಯ ಹೆಸರು, ಒಳ್ಳೆಯ ಸ್ಥಾನಮಾನ ಸಿಕ್ಕಿರುವಂಥದ್ದು. ಹಾಗಾಗಿ ಆತ್ಮವಿಶ್ವಾಸ, ಆತ್ಮಾಭಿಮಾನ ಈ ದಿನ ತುಂಬ ಹೆಚ್ಚಾಗಿರುವಂಥ ದಿನ. ಇದರಿಂದ ಕೆಲವು ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಣಕಾಸಿನ ವ್ಯವಹಾರ ಈ ದಿನ ಬಹಳ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ದಿನ ನಿಮಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಮನಸ್ಸನ್ನು ತೆರೆದಿಡಬೇಕು. ಸ್ವಲ್ಪ ಓಪನ್ ಮೈಂಡೆಡ್ ಆಗಿರಬೇಕಾಗತ್ತೆ ಈ ದಿನದಲ್ಲಿ. ಯಾವುದೇ ಒತ್ತಡಕ್ಕೆ ಒಳಗಾಗಿ ಯಾವುದೇ ಕೆಲಸವನ್ನು ಮಾಡುವಂಥ ಒಂದು ಒಪ್ಪಿಗೆಯನ್ನು ಸೂಚಿಸಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಜೊತೆ ಅಲ್ಪ ಸ್ವಲ್ಪ ವಿರಸಗಳಾಗಬಹುದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಚಂದ್ರ ಕೀರ್ತಿ ಸ್ಥಾನದಲ್ಲಿದ್ದಾನೆ ನಿಮಗೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ಉತ್ತಮವಾದಂತಹ ತೃಪ್ತಿ, ಸಂತೃಪ್ತಿ ನಿಮಗೆ ಸಿಕ್ಕುವಂಥದ್ದು. ಆದರೆ ಬಿಡುವಿರದ ಕಾರ್ಯಕ್ರಮಗಳಿರುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿದೆ. ದೈಹಿಕವಾಗಿ ಮಾನಸಿಕವಾಗಿ ತುಂಬ ಆರೋಗ್ಯಯುತವಾಗಿದ್ದೀರಿ. ಇದರಿಂದ ಯಾವುದೇ ಒಂದು ಕಷ್ಟಕರವಾದ ಕೆಲಸವನ್ನು ಕೂಡ ನಿಭಾಯಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಹೆಚ್ಚಾಗಿರುವಂಥ ದಿನ. ಹಾಗೆ ಈ ದಿನ ಯಾರ ಮಾತನ್ನು ಕೂಡ ಲಘುವಾಗಿ ಪರಿಗಣಿಸಬೇಡಿ. ಏನೋ ಆ ಮಾತಿನಲ್ಲಿ ಒಂದು ತೂಕ ಇದೆ, ಒಂದು ಅರ್ಥ ಇದೆ. ಅದರ ಒಳ ಅರ್ಥವನ್ನು ಈ ದಿನ ನೀವು ಅರ್ಥೈಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ನಿಜವಾದ ಹೊಣೆಗಾರಿಕೆ ಏನು
ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಅದು ಬಹಳ ವಿಶೇಷತೆ ನಿಮಗೆ. ಇನ್ನು ಒಳ್ಳೆಯ ಮಾತುಗಾರಿಕೆ ಇದೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿಮ್ಮ ಮಾತಿನಿಂದ ಪರಿಹರಿಸಿಕೊಳ್ಳುವಂಥ ಒಂದು ಜಾಣತನ ನಿಮ್ಮಲ್ಲಿದೆ. ಅದನ್ನು ಈ ದಿನ ಸಮಯೋಚಿತವಾಗಿ ಬಳಸ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವಂಥ ಒಂದು ಮನೋಭಾವವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಈ ದಿನ. ಏಕೆಂದರೆ ನಿಮ್ಮ ಬಂಧುಗಳು, ನಿಮ್ಮ ಇಷ್ಟರೋ ಮಿತ್ರರೋ ನಿಮ್ಮನ್ನು ತುಂಬ ಅವಲಂಬಿಸಿದ್ದಾರೆ ಈ ದಿನ. ಅವರ ಒಂದು ನಿರೀಕ್ಷೆಯನ್ನು ಹುಸಿ ಮಾಡಬೇಡಿ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ಇದರಿಂದ ನೀವು ಕುಟುಂಬದಲ್ಲಿ ನಡೆಯುವಂಥ ವ್ಯವಹಾರಗಳು, ಹಣಕಾಸಿನ ವ್ಯವಹಾರ, ವ್ಯಾಪಾರ ವ್ಯವಹಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥದ್ದು, ಇಂಥದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯಗಳು ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಈ ವರ್ಕಿಂಗ್ ಸ್ಟೈಲ್ ಅಂತ ಹೇಳ್ತಾರೆ, ಇದರಲ್ಲಿ ಬದಲಾವಣೆ ಆದಾಗ ನಿಮ್ಮ ಕೆಲಸಗಳಲ್ಲಿ ಬಹಳ ಬೇಗ ನೀವು ನಿರೀಕ್ಷಿತ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಉದ್ದೇಶ ಇರುವಂಥವರು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಈ ದಿನದಲ್ಲಿ. ಹಾಗೆ ನಿಮ್ಮ ಸ್ನೇಹಿತರ ಮಾತು ದಿನ ನಿಮಗೆ ಸ್ವಲ್ಪ ದುಬಾರಿ ಆಗ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ಕಸಿವಿಸಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಯಾರ ಮಾತನ್ನು ಕೂಡ ಈ ದಿನ ನೀವು ಹೆಚ್ಚಾಗಿ ಗಮನಿಸಬೇಡಿ. ನೀವು ನಿಮ್ಮ ಕೆಲಸ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಣಯದ ಭಾವನೆಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಶಸ್ಸಿದೆ, ಆದರೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ನೀವು ಅನುಸರಣೆ ಮಾಡಲೇಬೇಕು. ಹಾಗಾಗಿ ಈ ದಿನ ಭಗವಂತನ ಆರಾಧನೆಯನ್ನು ಮುಂದುವರಿಸಿ. ಜೊತೆಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಇದರಿಂದ ಹೆಚ್ಚಿನ ಸಂತೋಷ ಉಂಟಾಗುವಂಥದ್ದು, ಮನಸ್ಸಿಗೆ ತುಂಬ ಹಿತ ಅನ್ನಿಸುವಂಥ ವಾತಾವರಣಗಳೇ ಸಿಕ್ಕುವಂಥ ದಿನ. ಹಾಗೆ ಈ ದಿನ ನಿಮ್ಮ ಅದೃಷ್ಟದ ತಾರೆಗಳು ಬಾಗಿಲನ್ನು ತೆರೆದುಕೊಳ್ಳುವಂಥ ದಿನ ನೋಡಿ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸಿನ ಚಟುವಟಿಕೆಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಮನಸ್ಸಿಗೆ ಸಮಾಧಾನ ಇದೆ. ಹಾಗೆ ಕೊಟ್ಟಿರುವಂಥ ಹಣ ವಾಪಸ್ಸು ಬರುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನೀವು ಮಾಡಿದ್ರೆ ಮುಂದೆ ಅದು ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಕೌಟುಂಬಿಕ ಒತ್ತಡದಿಂದ ನಿಮ್ಮ ಗಮನ ಬೇರೆ ಕಡೆಗೆ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಿತಿ ಇಲ್ಲದಂತಹ ಅನುಭವಗಳು ನಿಮಗೆ ಆಗುವಂಥ ಒಂದು ಉತ್ತಮವಾದಂತಹ ದಿನ. ಹಾಗೆ ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಕೈ ಕೆಳಗಿನವರಾಗಲಿ ಈ ದಿನ ನಿಮ್ಮ ನಿರೀಕ್ಷೆಯಂತೆ ಕೆಲಸವನ್ನು ಮಾಡುವಂಥದ್ದು ಇದೆ. ಆದರೆ ಒಂದು ವೇಳೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು. ಅದರಿಂದ ನಿಮ್ಮ ಮಾತಿನಲ್ಲಿ ನಿಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಬೇಡಿ ಈ ದಿನದಲ್ಲಿ. ನಿಮ್ಮ ಭಾವನೆಯಲ್ಲೂ ಅದನ್ನು ತೋರಿಸಬೇಡಿ. ಆ ರೀತಿ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ ಈ ದಿನದಲ್ಲಿ. ಹಾಗೆ ನಿಮ್ಮ ಜೀವನ ಸಂಗಾತಿಯ ಕಡೆಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದನ್ನು ಗಮನಿಸಬೇಕು. ಅದಕ್ಕಾಗಿ ಅಸಾಧ್ಯವಾಗಿರುವಂಥ ಅನಗತ್ಯ ಚಿಂತನೆಗಳಾಗಲಿ, ಅನಗತ್ಯವಾದಂಥ ಕೆಲಸಗಳಾಗಲಿ ಈ ದಿನ ನಿಮ್ಮ ಗಮನಕ್ಕೆ ಬರಬಾರ್ದು. ಅದರಲ್ಲಿ ನಿಮ್ಮ ಶಕ್ತಿ ವ್ಯರ್ಥವಾಗುತ್ತೆ. ಅದರಿಂದಲೇ ಈ ದಿನ ಅಗತ್ಯವಾಗಿ ಆಗಬೇಕಾಗಿರುವಂಥ ಕೆಲಸಗಳನ್ನು, ಅದು ಒಂದೆರಡೇ ಕೆಲಸಗಳಾದರೂ ಸರಿ, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶ್ರಮ ಎಲ್ಲ ನಿರರ್ಥಕವಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಗುರಿಯನ್ನು ಸರಿಯಾದ ದಿಕ್ಕಿನಲ್ಲಿಟ್ಟುಕೊಂಡು ಮುನ್ನಡೆಯುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಯಾವುದೇ ಕೆಲಸ ಆರಂಭ ಮಾಡಿ
ಯಾವುದೇ ಕೆಲಸಕ್ಕೆ ಮನೆಯಿಂದ ಹೊರಟಾಗಲೂ ಕೂಡ ನಿಮ್ಮ ಗುರಿ ಏನಿರಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ಖಂಡಿತ ಜ್ಞಾಪಕ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಎಲ್ಲೋ, ಗುರಿ ಎಲ್ಲೋ, ನಿಮ್ಮ ಸಾಧನೆ ಎಲ್ಲೋ, ಹಾಗೆ ನಿಮ್ಮ ಶ್ರಮ ಎಲ್ಲೋ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಇದರಿಂದ ಎಲ್ಲವೂ ಕೂಡ ನಿರರ್ಥಕ. ಸ್ವಲ್ಪ ಎಚ್ಚರ ಇರಲಿ ಈ ದಿನದಲ್ಲಿ. ಹಾಗೆ ಹೊಸ ಹೂಡಿಕೆಗೆ ಅವಕಾಶಗಳು ಸಿಕ್ಕುವಂಥದ್ದಿದೆ ವ್ಯಾಪಾರ ವ್ಯವಹಾರಗಳಲ್ಲಿ. ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಡಿ ಹಣಕಾಸಿನ ವಿಚಾರದಲ್ಲಿ. ಇನ್ನು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಲ್ಪ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಯಾರಿಗೂ ಕೂಡ ನೋವಾಗಬಾರ್ದು. ಆ ರೀತಿ ಬಹಳ ನಯ ವಿನಯವಾಗಿ ನಿಮ್ಮ ಮಾತಿರಬೇಕು. ಹಾಗೆ ಎಷ್ಟೋ ವಿಚಾರಗಳನ್ನು ಈ ದಿನ ನೀವು ತ್ಯಾಗ ಮಾಡಬೇಕಾಗತ್ತೆ. ಈ ಹಿಂದೆ ಮಾಡಿದ್ದೀರಿ ಅಂತಹ ಸನ್ನಿವೇಶ ಈ ದಿನ ಕೂಡ ಬರುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮವರಿಗಾಗಿ, ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಮಾಡುವಂಥ ತ್ಯಾಗ ನಿಮಗೆ ತೃಪ್ತಿಯನ್ನು ತರುತ್ತೆ ಈ ದಿನ. ಅದಕ್ಕಾಗಿ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಸಂತೋಷದ ಸುದ್ದಿಯನ್ನು ಪಡೆಯುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಯಾವುದೇ ಅನುಭವ ಇರುವಂಥ ವ್ಯಕ್ತಿಯ ಸಲಹೆಯನ್ನು ಈ ದಿನ ನೀವು ಪೂರ್ಣವಾಗಿ ನಂಬಬೇಕು. ಹಾಗೆ ಪೂರ್ಣವಾಗಿ ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಮುಂದೆ ಆಗುವಂಥ ಆರ್ಥಿಕ ನಷ್ಟಗಳು ತಡೆಯಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸವನ್ನು ಈ ದಿನ ಆತುರಾತುರವಾಗಿ ಮಾಡೋದರಿಂದ ಕೆಲಸ ಕಾರ್ಯಗಳಲ್ಲಿ ನೀವು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ನಿರ್ಧಾರ ಏನಿದೆ ಅದಕ್ಕೆ ನಿಮ್ಮ ಪೋಷಕರ ಬೆಂಬಲ ಇದೆ. ನಿಮ್ಮ ಸ್ನೇಹಿತರ ಉತ್ತಮವಾದಂಥ ಒಂದು ಸಹಕಾರ ಕೂಡ ಈ ನಿಟ್ಟಿನಲ್ಲಿ ಸಿಕ್ಕತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಒಂದು ನಿರ್ಧಾರ, ಅದರಲ್ಲೂ ಹೊಸದಾಗಿ ಆರಂಭ ಆಗುವಂಥ ಕೆಲಸದ ಬಗ್ಗೆ ನಿರ್ಧಾರ ಏನಿದೆ ಅದು ನಿಮಗೆ ಸಂಪೂರ್ಣ ತೃಪ್ತಿಯನ್ನು ನೀಡುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿ ನಿಮಗೆ ಮನಸ್ಸಿಲ್ಲದೇ ಇದ್ದರೂ ಕೂಡ ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಕ್ಕತ್ತೆ. ಇದನ್ನು ನೀವು ಗಮನಿಸಬೇಕು. ಹಾಗೆ ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಭಗವಂತನ ಸೇವೆ ಇತ್ಯಾದಿಗಳಿಗೆ ಅವಕಾಶ ಬಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇದರಿಂದ ಮನಸ್ಸಿಗೆ ತುಂಬ ತೃಪ್ತಿ, ಜೊತೆಗೆ ಅದ್ಭುತವಾದಂಥ ಯಶಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಇದೆ, ನಂಬಿಕೆ ಇದೆ. ಆದರೆ ಬೇರೆಯವರ ಕೆಲಸಗಳನ್ನು ಟೀಕಿಸುವಂಥ ಒಂದು ಮನೋಭಾವ ಕೂಡ ನಿಮ್ಮ ಮನಸ್ಸಿನಲ್ಲಿದೆ ಈ ದಿನದಲ್ಲಿ. ಆದಷ್ಟು ಇದನ್ನು ಕಡಿಮೆ ಮಾಡಬೇಕು. ಏಕೆಂದರೆ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ತಪ್ಪನ್ನು ಹುಡುಕುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅಂದರೆ ತಪ್ಪನ್ನು ಬೇಗ ಕಂಡು ಹಿಡಿತೀರಿ. ಅದು ನಿಮಗೂ ಕೂಡ ಒಂದು ಅತೃಪ್ತಿಯನ್ನು ತರುತ್ತೆ, ಅವ್ರಿಗೂ ಕೂಡ ಒಂದು ಅಸಮಾಧಾನ ಉಂಟಾಗುವಂಥದ್ದಾಗುತ್ತೆ. ಆದ್ದರಿಂದಲೇ ಈ ದಿನ ಯಾವುದೇ ಒಂದು ತಪ್ಪನ್ನು ಹುಡುಕುವ ಮೊದಲು ಅದರಿಂದ ಬರುವಂಥ ಟೀಕೆಗಳನ್ನು ಎದುರಿಸಲಿಕ್ಕೆ ನೀವು ಸಿದ್ಧವಾಗಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಹಾಸ್ಯ ಪ್ರಜ್ಞೆ ತುಂಬ ಜಾಗೃತವಾಗಿರುತ್ತೆ ನೋಡಿ. ಅಂದರೆ ಕೆಲವು ವಿಚಾರಗಳಲ್ಲಿ ತುಂಬ ಹಾಸ್ಯಮಯವಾಗಿರುವಂಥದ್ದು, ಹಾಗೆ ಕೆಲವು ವಿಚಾರಗಳನ್ನು ಬಹಳ ಲೈಟಾಗಿ ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಇದು ಒಂದು ಅರ್ಥದಲ್ಲಿ ಒಳ್ಳೆಯದೇ. ಆದರೆ ಎಲ್ಲವನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗುವಂಥದ್ದು ಸಾಧುವಲ್ಲ. ಆದ್ದರಿಂದ ಕೆಲವು ಕೆಲಸ ಕಾರ್ಯಗಳಿಗೆ ವಿಶೇಷ ಗಮನವನ್ನು ಕೊಡಬೇಕು, ವಿಶೇಷ ಆದ್ಯತೆಯನ್ನು ಕೊಡಬೇಕು. ಇದನ್ನು ಈ ದಿನ ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತುಗಳಿಂದ, ಅವರ ಟೀಕೆಯ ಮಾತುಗಳೇನಿದೆ ಅದು ನಿಮ್ಮನ್ನು ಎಚ್ಚರಿಸುತ್ತೆ, ನಿಮ್ಮಲ್ಲಿರುವಂಥ ತಪ್ಪುಗಳನ್ನು ಅದು ತೋರಿಸುತ್ತೆ. ಹಾಗಾಗಿ ಯಾರಾದರೂ ನಿಮ್ಮ ಬಗ್ಗೆ ಏನೇ ಹೇಳಿದ್ರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಪರಿಗಣಿಸಬೇಕು. ಅದರಲ್ಲಿ ಯಾವುದೇ ದೋಷಗಳನ್ನು ಹುಡುಕಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಕುಟುಂಬದ ಅವಶ್ಯಕತೆಗೆ, ಕುಟುಂಬದ ಆದ್ಯತೆಗೆ ಅನುಗುಣವಾದಂಥ ಕೆಲಸಗಳು ನಿಮ್ಮಿಂದ ಆಗುತ್ತೆ. ಇದು ಕುಟುಂಬಸ್ಥರಿಗೆ ಸ್ವಲ್ಪ ಸಮಾಧಾನ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಕೂಡ ಈ ದಿನ ಅಲ್ಪಮಟ್ಟನ ತೃಪ್ತಿಯನ್ನು ತರುವಂಥದ್ದು ನಿಮಗೆ. ಹಾಗೆ ಈ ದಿನ ನಿಜವಾದ ಪ್ರೀತಿಯ ಅನುಪಸ್ಥಿತಿ ನಿಮ್ಮನ್ನು ಕಾಡುವಂಥದ್ದು ಇದೆ.
ಹಾಗಾಗಿ ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಕಷ್ಟಪಡಬೇಕು. ಶಿವಪಾರ್ವತಿಯರ ದರ್ಶನ ಮಾಡಿ, ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರು ಈ ದಿನ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನೇ ದೊಡ್ಡದು ಮಾಡಿಕೊಳ್ಳುವಂಥ ಸಂದರ್ಭಗಳಿದೆ. ಹಾಗಾಗಿ ಸಮಸ್ಯೆ ಚಿಕ್ಕದಿದ್ದರೂ ಕೂಡ ಅದು ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ಅದರ ಪರಿಹಾರ ಬಹಳ ಚಿಕ್ಕದು. ಪ್ರಯತ್ನ ಸ್ವಲ್ಪ ಮಾಡಿದ್ರೂ ಸಾಕು, ಅದಕ್ಕೆ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನದಂತೆ ಫಲ ಸಿಕ್ಕುವಂಥ ದಿನ. ಇನ್ನು ವಿಶೇಷವಾಗಿ ಒತ್ತಡವನ್ನು ನಿಭಾಯಿಸಲಿಕ್ಕೆ ಈ ದಿನ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು. ಬರೋದೆಲ್ಲ ಬರಲಿ, ಭಗವಂತನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಕೆಲಸಗಳನ್ನು ನಿರ್ವಹಣೆ ಮಾಡಿ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ಮಾನಸಿಕ ವ್ಯಾಯಾಮವನ್ನು ಮಾಡಿಕೊಳ್ಬೇಕು. ಮನಸ್ಸಿಗೆ ಹಿತ ಅನ್ನಿಸುವಂಥ ಕೆಲಸಗಳಾಗಬೇಕು. ಅದು ಆಧ್ಯಾತ್ಮಿಕವಾಗಿ ಆದರೂ ಆಗ್ಬೋದು, ಅಥವಾ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ ಕೊಡುವಂಥ ಸನ್ನಿವೇಶಗಳನ್ನು ಸೃಷ್ಟಿಸಿಕೊಳ್ಳುವಂಥದ್ದು, ಮನಸ್ಸಿಗೆ ಹಿತ ಅನ್ನಿಸುವಂಥ ಒಂದು ಜಾಗಕ್ಕೆ ಹೋಗಿ ಬರುವಂಥದ್ದು, ಹಾಗೆ ದೇವಾಲಯ ಭೇಟಿ ಮಾಡುವಂಥದ್ದು, ಹಿರಿಯರ ಭೇಟಿ ಮಾಡುವಂಥದ್ದು, ಇದೆಲ್ಲ ಕೂಡ ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ, ಆದರೆ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಒಬ್ಬ ಆಸಕ್ತಿದಾಯಕವಾದಂಥ ವ್ಯಕ್ತಿಯನ್ನು ಭೇಟಿ ಮಾಡುವಂಥ ಅವಕಾಶ ಕೂಡ ಇದೆ. ಇದು ನಿಮ್ಮ ಜೀವನದ ಮತ್ತೊಂದು ದಾರಿಯನ್ನು ಪರಿಚಯಿಸುವಂಥದ್ದು. ಇದು ಹೊಸ ಮಜಲು. ಇದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಅದರಲ್ಲಿ ಇರುವಂಥ ರಹಸ್ಯಗಳೇನು, ಅದರಲ್ಲಿರುವಂಥ ಗೂಢಾರ್ಥಗಳೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಕುತೂಹಲ ಈ ದಿನ ಹೆಚ್ಚಾಗಿರುತ್ತೆ ನಿಮಗೆ. ಹಾಗೆ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 8. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಒಂದು ರೋಮಾಂಚನಕಾರಿ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ನೋಡುವಂಥ ಸಂದರ್ಭ ಇದೆ. ನೀವು ಅಂದುಕೊಂಡೇ ಇಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ನೀವು ಇರ್ತೀರಿ. ಇದು ಕೆಲವೊಮ್ಮೆ ನಿಮಗೆ ತುಂಬ ಸಂತೋಷವನ್ನು ತರುವಂಥ ಸನ್ನಿವೇಶ ಕೂಡ. ಹಾಗೆ ಈ ವಿಚಾರಗಳು ನಿಮಗೆ ಹಣಕಾಸಿನ ಲಾಭವನ್ನು ತರುತ್ತೆ, ಆದರೆ ಸರಿಯಾದ ದಾರಿಯಲ್ಲಿ ಎಚ್ಚರಿಕೆಯಿಂದ ಮುನ್ನಡೆದಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಬಹಳ ಕೇರ್ಫುಲ್ಲಾಗಿ ಇರಬೇಕಾದಂಥ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ. ಹಾಗೆ ಈ ದಿನ ಯಾವುದೇ ಕೆಲಸಕ್ಕೂ ಕೂಡ ಧೃತಿಗೆಡಬೇಡಿ, ಭಯಪಡಬೇಡಿ. ಭಗವಂತ ಇದ್ದಾನೆ ನಿಮ್ಮ ಜೊತೆ. ನೀವು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಹಿರಿಯರ ಬೆಂಬಲ ಕೂಡ ಇದೆ. ಆದ್ದರಿಂದ ಭಯದಿಂದ ಕೆಲಸಗಳನ್ನು ಆರಂಭ ಮಾಡಬೇಡಿ. ಯಾವುದೇ ಕೆಲಸ ಆಗಲಿ ಧೈರ್ಯವಾಗಿ ಮುಂದುವರಿಸಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಕೆಲವು ವೈಫಲ್ಯಗಳು ಸಹಜವಾಗಿ ಇರುವಂಥದ್ದು. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂತಹ ದಿನ. ಅದಕ್ಕಾಗಿ ಈ ದಿನದಲ್ಲಿ ಬಲಪಡಿಸ್ಕೊಳ್ಬೇಕು ನಿಮ್ಮ ಪ್ರೇಮದ ಜೀವನವನ್ನು ಅನ್ನೋಂಥ ಒಂದು ಏಕೈಕ ಗುರಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಪ್ರೇಮಿಗಳಿಗೆ ಸ್ವಲ್ಪ ಒತ್ತಡಗಳಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿರಾಸೆ ಇರುತ್ತೆ. ಆದರೆ ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಸಹವರ್ತಿಗಳು, ಸ್ನೇಹಿತರು ನಿಮ್ಮ ಜೊತೆಗಿದ್ದಾರೆ. ಹಾಗಾಗಿ ನಿಮ್ಮ ಅನಿಸಿಕೆಗೆ, ನಿಮ್ಮ ಆಸೆಗೆ ಅದನ್ನು ಪೂರೈಸುವಂಥ ಸಂದರ್ಭದಲ್ಲಿ ನೀವು ಮಾಡುವಂಥ ಪ್ರಯತ್ನಕ್ಕೆ ಅವರ ಬೆಂಬಲ ಕೂಡ ಪೂರಕವಾಗಿ ನಿಲ್ಲುತ್ತೆ. ಹಾಗಾಗಿ ಬೇರೆಯವರ ಬೆಂಬಲದೊಂದಿಗೆ ಈ ದಿನ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮವನ್ನು ಈ ದಿನ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥದ್ದು, ಮನಸ್ಸಿಗೆ ಸಮಾಧಾನ. ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ಜೀವನ ಬಹಳ ಅದ್ಭುತವಾದಂಥ ಯಶಸ್ಸನ್ನು ತಂದುಕೊಡುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮಲ್ಲಿ ತುಂಬ ಎನರ್ಜಿ ಇದೆ, ತುಂಬ ಚೈತನ್ಯ ಇರುವಂಥ ದಿನ. ಏಕೆಂದರೆ ಆ ದಿನದ ಆರಂಭವೇ ನಿಮಗೆ ಉತ್ತಮವಾದಂಥ ಒಂದು ಸನ್ನಿವೇಶವನ್ನು ಒದಗಿಸ್ಕೊಡ್ತಾ ಇದೆ. ಹಾಗೆ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿ ನಿಮ್ಮಲ್ಲಿ
ಹೊಸ ರೋಮಾಂಚನವನ್ನು ತರಿಸುವಂಥದ್ದು. ಹಾಗಾಗಿ ಅವರ ಮಾತು ಹಾಗೆ ಅವರ ಒಂದು ವಿಶ್ವಾಸಗಳು ಕೂಡ ತುಂಬ ಪ್ರಭಾವಯುತವಾಗಿ ನಿಮಗೆ ಕಂಡುಬರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಅತಿಯಾದ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಕುಟುಂಬಕ್ಕೆ ಅನುಗುಣವಾದಂತಹ ಜೀವನ ಶೈಲಿಯನ್ನು ಇಟ್ಕೊಳ್ಳಿ. ಇದು ಮನಸ್ಸಿಗೆ ಸಮಾಧಾನ. ಹಾಗೆ ನಿಮ್ಮ ಕುಟುಂಬದ ಗೌರವವನ್ನು ಕಾಪಾಡುವಂಥ ಒಂದು ಒಳ್ಳೆಯ ಕೆಲಸ ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಹಭಾಗಿತ್ವದ ಯೋಜನೆಗಳೇನಿದೆ, ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ಕೆಲವು ನಿಬಂಧನೆಗಳಿದೆ, ಕೆಲವು ರೂಲ್ಸ್ ಇದೆ, ಕೆಲವು ಕಂಡೀಷನ್ಸ್ ಇದೆ. ಇದನ್ನು ಸ್ವಲ್ಪ ಪುನರ್ಮನನ ಮಾಡಿಕೊಳ್ಳುವಂಥ ಅಗತ್ಯತೆ ಕೂಡ ನಿಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ದಿನದಲ್ಲಿ ನೀವು ಹಿಂದೆ ಹಾಕಿಕೊಂಡಂತಹ ಏನು ನಿಯಮಗಳಿದೆ ಅದರಲ್ಲಿ ಸ್ವಲ್ಪ ಮಾರ್ಪಾಟನ್ನು ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಇನ್ನು ವಿಶೇಷವಾಗಿ ಯಾವುದೇ ವ್ಯಕ್ತಿಯ ಮೇಲೆ ಈ ದಿನ ನಿಮ್ಮ ಕೋಪವನ್ನು ತೋರಿಸಬೇಡಿ. ಹಾಗೆ ಸಣ್ಣ ಪುಟ್ಟ ವಿಚಾರಗಳೇನಿದೆ ಇದರಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಬುದ್ಧಿವಂತಿಕೆ ಈ ದಿನ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಒಬ್ಬ ಆಧ್ಯಾತ್ಮಿಕ ಗುರುವಿನಿಂದ ಒಳ್ಳೆಯ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಗುರುವಿನ ಉಪದೇಶ ಈ ದಿನ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ವಿಶೇಷವಾಗಿ ವಿವಾಹ ಆಗಿರುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ಫಲಿತಾಂಶಗಳು, ಒಳ್ಳೆಯ ಸುದ್ದಿಗಳು ಸಿಕ್ಕುವಂತಹ ದಿನ. ಹಾಗಾಗಿ ಈ ದಿನ ಕುಟುಂಬದಲ್ಲೂ ಕೂಡ ಒಂದು ಹೊಸ ಉತ್ಸಾಹ, ಲವಲವಿಕೆ ಅನ್ನುವಂಥದ್ದನ್ನು ಅನುಭವಿಸ್ತೀರಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಸ್ನೇಹಿತರ ಸಮಸ್ಯೆಗಳಿಗೆ ತುಂಬ ಸ್ಪಂದಿಸುವಂತಹ ಗುಣ ಈ ದಿನ ಇದೆ. ಹಾಗಾಗಿ ಅವರ ಕಷ್ಟ ಸುಖ ಏನಿದೆ ಅದು ನಿಮ್ಮದೇ ಕಷ್ಟ ಸುಖ ಅನ್ನುವಂಥ ಭಾವನೆಯಲ್ಲಿ ಈ ದಿನ ಅವರ ಜೊತೆಗಿರ್ತೀರಿ, ಅವರ ಸಹಾಯಕ್ಕೆ ನಿಲ್ತೀರಿ. ಆದರೆ ಒಂದು ಮಿತಿಯೊಳಗಿರಲಿ ನಿಮ್ಮ ಸಹಾಯ ಸಹಕಾರಗಳು. ಹಾಗೆ ಈ ದಿನ ನೈಸರ್ಗಿಕ ಸೌಂದರ್ಯದಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುತ್ತೆ. ನಿಸರ್ಗ ಅಂದರೆ ತುಂಬ ಇಷ್ಟ ನಿಮಗೆ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ಸನ್ನಿವೇಶಗಳು ಎದುರಾಗುವಂಥದ್ದು ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ತೀರಿ ಈ ದಿನದಲ್ಲಿ. ನಿಮ್ಮ ಪ್ರಯಾಣ ಈ ದಿನ ಶುಭವಾಗುತ್ತೆ. ಹಾಗೆ ಮನೆಯಲ್ಲಿರುವಂಥವರಿಂದನೂ ಕೂಡ ಈ ದಿನ ನಿಮ್ಮ ಕೆಲಸಕ್ಕೆ ಸಂಪೂರ್ಣವಾದಂತಹ ಸಹಕಾರ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಒಳ್ಳೆಯದನ್ನೇ ಅನುಭವಿಸ್ತೀರಿ. ಆದರೆ ಯಾವುದನ್ನು ಕೂಡ ನೆಗೆಟಿವ್ ಆಗಿ ಈ ದಿನ ನೋಡಬೇಡಿ. ನಕಾರಾತ್ಮಕವಾಗಿ ನೋಡುವಂಥದ್ದು ನಿಮ್ಮ ಎನರ್ಜಿಯನ್ನು ಅಲ್ಲೇ ಸಕ್ ಮಾಡುತ್ತೆ ಅದು. ಆದ್ದರಿಂದ ಈ ದಿನದಲ್ಲಿ ಧನಾತ್ಮಕವಾಗಿ ಆಲೋಚನೆ ಮಾಡಿ, ಭಗವಂತ ನಿಮ್ಮ ಜೊತೆಗಿದ್ದಾನೆ. ಹಾಗೆ ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀನಾರಾಯಣರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.